ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಸಂಡೇ, ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು, ಒಂದಷ್ಟು ಥಿಂಗ್ಸ್ನ ಪರ್ಚೇಸ್ ಮಾಡೋದಿತ್ತು, ಮತ್ತು ಡ್ರೆಸ್ನ ಸ್ಟಿಚಿಗೆ ಕೊಟ್ಟಿದ್ದೆ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕು, ಮತ್ತು ಒಂದು ಬ್ಲೌಸ್ನ ಸ್ಟಿಚಿಗೆ ಕೊಡಬೇಕು. ಸೊ ಹಾಗಾಗಿ ಹೋಗ್ತಾ ಇದ್ದೆ. ಹಾಗಾಗಿ ಒಂದು ಈವ್ನಿಂಗ್ ಹೇಗಿರುತ್ತೆ ತೋರಿಸೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನೇನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವಾಗ ಹೊರಡಬೇಕು. ಟೈಮು 5:45 ಅಲ್ಲ 6:45. ಸೊ ಹೊರಡುವ. ನಾನು ಮನೆಗೆ ಬಂದೆ. ಆ್ಯಕ್ಚುಲಿ ನಾನು ಅಲ್ಲೇನೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ನನಗೊಂದು ಶೇಪ್ ವೇರ್ ಬೇಕಿತ್ತು ಅಂತ ಝೂಡಿಯೋಗೆ ಹೋಗಿದ್ದ. ಅಲ್ಲಿ ತೊಗೊಂಡು ಅಲ್ಲಿಂದ ಮತ್ತೆ ಗುರುಶ್ರೀ ಥಿಯೇಟರ್ ಪಕ್ಕ ಲಾಸ್ಟ್ ಟೈಮ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳಿ ತೋರಿಸಿದ್ನಲ್ಲ, ಅಲ್ಲಿ ಮತ್ತೆ ಸೇಲ್ ನಡೀತಿತ್ತು, ಅಲ್ಲಿಗೆ ಹೋಗಿದ್ದೆ. ಬಟ್ ನನಗೆ ಏನೋ ಅಷ್ಟು ಇಷ್ಟ ಆಗಿಲ್ಲ. ನಾನು ಅಲ್ಲೇನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಆ್ಯಂಡ್ ಅಷ್ಟೇನು ನಾನೇನು ಪರ್ಚೇಸ್ ಕೂಡ ಮಾಡಿಲ್ಲ. ಆ್ಯಂಡ್ ಏನು ತೋರಿಸ್ತೀನಿ ಅಂದರೆ ಇವತ್ತು ನಿಮಗೆ ಇದೊಂದು ಕ್ಯೂಟಾಗಿರುವಂಥ ಪಪ್ಪಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಗೋಲ್ಕ ಆಯಿತಾ. ನಾನು ಲಾಸ್ಟ್ ವೀಕ್ ಬರ್ತಾ ಬ್ಯಾಂಗ್ಳೂರಿಂದ ಮಿಮ್ಸ್ ಇದೆಯಲ್ಲ, ಮಿಮ್ಸ್ ಮುಂದೆ ಈ ಸೆರಾಮಿಕ್ದು ಒಂದು ಸ್ಟಾಲ್ ಥರ ಹಾಕ್ಕೊಂಡಿದ್ದಾರೆ. ಅಲ್ಲಿ ನೋಡಿದೆ, ಬಸ್ಸಲ್ಲಿ ನೋಡಿದ್ದು. ನಾನು ನನ್ನ ತಮ್ಮನ ಕರ್ಕೊಂಡು ಹೋದೆ. ನಾನೇನೋ ಇರುತ್ತೆ ಕ್ಯೂಟಾಗಿ ಏನಂತ ಅಂದ್ಕೊಂಡು ಹೋದೆ, ಬಟ್ ಇದು ಗೋಲ್ಕ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಅದೇ ಮಂಡ್ಯ ಮೆಡಿಕಲ್ ಕಾಲೇಜ್ ಆಪೋಸಿಟೇ ಮಾಡ್ತಿದ್ದಾರೆ ಫುಲ್ಲು. ಇದೆಲ್ಲ ಈ ಸಾಲ್ಟ್ ಹಾಕ್ಕೊಳ್ಳೋ ಜಾರ್ ಆಗಿರ್ಬೋದು, ಎಲ್ಲ ಸೈಜಸಲ್ಲೂ ಇದೆ, ಮತ್ತು ಕಪ್ಸ್ ಆಗಿರ್ಬೋದು, ಸೆರಾಮಿಕ್ಸ್ ಎಲ್ಲ ಇತ್ತು. ನಂಗೆ ಇದು ಇಷ್ಟ ಆಯಿತು ಅಂತೇಳಿ ಇದನ್ನು ತೊಗೊಂಡೆ. ಇದು ತೊಗೊಂಡಾಗಿಂದ ದುಡ್ಡು ಹಾಕ್ತಾಯಿದ್ದೀನಿ. ಸೊ ಇವತ್ತೂ ಹಾಗೆ ದುಡ್ಡು ಹಾಕೋಕ್ಕೆ ಅಂತ ತೆಗೆದ್ನಲ್ಲ, ಸೊ ಬ್ಲಾಗಲ್ಲಿ ತೋರಿಸೇ ಇಲ್ಲ ಅಂತ ನೆನಪಾಯಿತು. ಸೊ ತೋರಿಸ್ತಿದ್ದೀನಿ. ಅಟ್ಲೀಸ್ಟ್ ಈ ಒಂದು ರೀತಿಯಲ್ಲಾದರೂ ದುಡ್ಡು ಸ್ವಲ್ಪ ಸೇವ್ ಆಗಲಿ ಅಂತ. ಸೊ ನಿಮಗೆ ಯಾರಿಗಾದ್ರು ಇಷ್ಟ ಆದರೆ ತೊಗೊಳ್ಳಿ. ನಾವೆಲ್ಲ ತುಂಬಿದ ಮೇಲೆ ಬೇಕಾದ್ರೆ ಇಲ್ಲಿಂದ ತೊಗೋಬೋದು ಅಥವಾ ಹೊಡೆದಾಕ್ಬೋದು, ಬಟ್ ನಂಗೆ ಹೊಡೆದಾಕಕ್ಕೆ ಮನಸ್ಸಿಲ್ಲ. ಆ್ಯಂಡ್ ಅದಾದಮೇಲೆ ಝೂಡಿಯೋಗೆ ಹೋಗಿದ್ದೆ ಅನ್ನಲ್ಲ, ಒಂದು ಶೇಪ್ ವೇರ್ ತೊಗೊಂಡೆ. ನಾನಂತೂ ಸುಮ್ಮನೆ ಒಂಥರ ಝೂಡಿಯೋನ ತವ್ರ ಮನೆ ಮಾಡ್ಕೊಬಿಟ್ಟಿದ್ದೀನಿ. ಎಷ್ಟು ಸಲ ಹೋಗ್ತೀನಿ ಗೊತ್ತಾ. ಲಾಸ್ಟ್ ವೀಕಲ್ಲಿ 2 ಟೈಮ್ಸ್ ಹೋಗಿದ್ದೀನಿ. ಅವತ್ತು ನನ್ನ ತಮ್ಮನ ಬರ್ಡೇ ಹಿಂದಿನ ದಿನ ಹೋಗಿದ್ದೆ. ಅದಾದಮೇಲೆ ಸಂಡೇ RR ನಗರಲ್ಲಿ ಆರ್ಕೇಡ್ಗೇನೋ ಹೋಗಿದ್ದೆ ಅಂತ ಅಲ್ಲಿ ಝೂಡಿಯೋಗೆ ಹೋಗಿದ್ದೆ. ಮತ್ತು ಅದಾದಮೇಲೆ ಮೊನ್ನೆ May 1 ಹೋದಾಗ ಲುಲ್ಲು ಮಾಲಲ್ಲಿರೋ ಝೂಡಿಯೋಗೆ ಹೋದೆ. ಆ್ಯಂಡ್ ಇವತ್ತು ಮಂಡ್ಯಲ್ಲಿರೋ ಝೂಡಿಯೋ. ಎಷ್ಟು ಸಲ ಝೂಡಿಯೋಗೆ ಹೋಗ್ತೀನಿ ಅಂದರೆ ದೇವ್ರೆ. ಸೊ ಏನು ತೊಗೊಂಡೆ ಅಂದರೆ ಒಂದು ಶೇಪ್ ವೇರ್ ತೊಗೊಂಡೆ, ಬಾಡಿಕಾನ್ ಡ್ರೆಸ್ಸಿಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು. ದೆನ್ ಅದಾದಮೇಲೆ ಇದೊಂದು ಬ್ಲ್ಯಾಕ್ದು ಶಿಮ್ಮರ್ ಐಲೈನರ್. ಆ್ಯಕ್ಚುಲಿ ನಂದು ಶಿಮ್ಮರ್ ಐಲೈನರ್ ಇಲ್ಲ, ಸೊ ಬ್ರೌನ್ ಇದೆ. ಬ್ಲ್ಯಾಕಲ್ಲಿ ಒಂದು ಟ್ರೈ ಮಾಡೋಣ ಅಂತೇಳಿ ತೊಗೊಂಡೆ. ಆ್ಯಂಡ್ ಇದೊಂದು ಡಾರ್ಕ್ ಬ್ರೌನ್ ಕಲರ್ ಲಿಪ್ಸ್ಟಿಕ್, ಇದೊಂದು ತೊಗೊಂಡು ಬಂದೆ ಅಷ್ಟೇ. ದೆನ್ ಅದಾದಮೇಲೆ ನಾನು ಡ್ರೆಸ್ ಸ್ಟಿಚಿಗೆ ಕೊಟ್ಟಿದ್ದೆ ಅನ್ನಲ್ವ, ಅದೇ ಮೀನಾ ಬಜಾರಲ್ಲಿ ತೊಗೊಂಡು ಬಂದಿತ್ತು. ಸೊ ಅದನ್ನು ಸ್ಟಿಚ್ ಮಾಡಿಸಿದ್ದೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಿತ್ತು, ಹಾಗೆ ಅದನ್ನು ತೊಗೊಂಡು ಈ ಥರ ಸ್ಲೀವ್ಲೆಸ್ ಹೊಲಿಸಿದ್ದೀನಿ. ಆ್ಯಂಡ್ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಹೊಲಿಸಿದ್ದೆ. ಸೊ ಇದಿಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದೆ. ನೋಡ್ತಿರ್ಬೋದು ನನ್ನ ರೂಮ್ ಫುಲ್ಲು ಗಬ್ಬೆದ್ದೋಗಿದೆ, ಏಕೆಂದರೆ ನಿನ್ನೆ ಹಾಸನಿಗೆ ಮದುವೆಗೆ ಹೋಗ್ತಿದ್ದ. ಬೇಗ ರೆಡಿಯಾಗಿ ಎಲ್ಲ ಅಲ್ಲಲ್ಲೇ ಇಟ್ಟೋಗಿದ್ದೀನಿ. ಈಗ ಅದೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಜೋಡಿಸ್ಕೋಬೇಕಿತ್ತು, ಹಾಗಾಗಿ ಸ್ವಲ್ಪ ಕೆಲಸ ಇದೆ. ಅದನ್ನೆಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿಲ್ಲ. ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇವತ್ತು ಇನ್ನೂ ಒಂದು ಖುಷಿಯಾಗಿರೋ ವಿಷಯ ಏನಂದರೆ, ಈ ಒಂದು ಹಿಮಾಗೌಡ ಅನ್ನೋ ಒಂದು ಚಾನಲಿಗೆ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಜನ ನೀವು ಇಷ್ಟಪಟ್ಟು ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರಿಪ್ಷನ್ನ, ಇನ್ನೊಂದಷ್ಟು ಜನಕ್ಕೆ ನಾನೇ ಫೋರ್ಸ್ ಮಾಡಿಸಿದ್ದೀನಿ. ಎಲ್ಲ ಥರನೂ ಉಂಟು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವಿವಾಗ 1000 ಅಷ್ಟು ಫ್ಯಾಮಿಲಿ ಆಗಿದ್ದೀವಿ. ತುಂಬ ಖುಷಿಯಾಗುತ್ತೆ. ಈ ಒಂದು ದಿನಕ್ಕೆ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಸೊ ಇದರಿಂದ ಒಂದು ಕತೆ ಹೇಳೋಣ ಅಂತ ಅನ್ನಿಸ್ತಿದೆ. ಏನು ಅಂತಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2021 ಆಯಿತಾ. ಆ 1 ಇಯರ್ ಮಿಡ್ಡಲ್ಲೇನೋ ಅಥವಾ ಎಂಡಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದೇನಾಯಿತು ಅಂತಂದರೆ, ನಾನು ಆ ಟೈಮಲ್ಲಿ ಕೋವಿಡೆಲ್ಲ ಆಗಿತ್ತು, ತುಂಬ ವೆಯ್ಟ್ ಗೇನ್ ಆಗಿದ್ದೆ. ಆ್ಯಂಡ್ ನಂಗಾಗ ಹೆಲ್ತ್ ಇಶ್ಯೂಸ್ ಏನೋ ಆಯಿತು. ಒಂದಷ್ಟು ಪರ್ಸ್ನಲ್ ರೀಸನ್ಸಿಂದ ನಾನು ಫುಲ್ ಮುಂಚೆನೂ ಸಣ್ಣಕ್ಕಿದ್ದು. ಆ ಒಂದು ಟೈಮಲ್ಲಿ ತುಂಬ ದಪ್ಪ ಆದೆ. ಸೊ ನಾನು ಬ್ಲಾಗ್ ಎಲ್ಲ ಮಾಡ್ತಿದ್ದೆ. ನೀವು ನಂದು ಹಳೆ ವೀಡಿಯೋಸ್ ಈಗ ಒಂದು ಸ್ವಲ್ಪ ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ದಪ್ಪ ಇದ್ದೀನಿ ಅಂತ. ಹೆಲ್ತ್ ಇಶ್ಯೂಸ್ ಏನೋ ಇತ್ತು. ಸೊ ಅವಾಗ ಮಾಡ್ತಿರ್ಬೇಕಾದ್ರೆ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ 2nd ಸೆಮ್ಮಿಗೆ.
ಸೊ ಏನಾಗ್ತಿತ್ತು ಅಂದರೆ ಎಲ್ಲರೂ ಅಲ್ಲಿನವರೇ ನನಗೆ ನೋಡ್ಬಿಟ್ಟು ನಗೋದು, ಓ ಇವಳೆಲ್ಲ ಈ ಥರ ಒಂಥರ ವಿಯರ್ಡಾಗಿ ಆಡ್ತಿದ್ರು. ಅದೊಂದು ನನಗೆ ಆ್ಯಕ್ಚುಲಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಹುಡುಗಿ ಅಲ್ಲ, ಬಟ್ ನಂಗೆ ಆ ಟೈಮಲ್ಲಿ ಅದು ಕೂಡ ಏನಕ್ಕೆ ಇವ್ರು ಹಿಂಗೆ ಮಾಡ್ತಾರೆ, ಬಿಡು ಯಾರು ಮಾಡ್ತಾರೆ ಇದೆಲ್ಲ ಅಂತ. ಆಮೇಲೆ ನಾನು ಏನೋ ಅಷ್ಟು ಆ್ಯಕ್ಟಿವಾಗಿ ಏನರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ, ಹಂಗಿತ್ತು. ಸೊ ಬೇಡ ಅಂತ ನಾನು ಸ್ಟಾಪ್ ಮಾಡಿದೆ. ಸೊ ಬಿಟ್ಟ ಮೇಲೆ ನಾನು ಮಾಡೋದು ಸ್ಟಾಪ್ ಮಾಡಾದ್ಮೇಲೆ ಮಾಡಿದವರೆಲ್ಲ ಇವತ್ತು ಎಷ್ಟು ಚೆನ್ನಾಗಿ ಆ ಒಂದು ಯೂಟ್ಯೂಬಲ್ಲಿ ಗ್ರೋತ್ನ ನೋಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಬಟ್ ನಾನು ಬಿಟ್ಬಿಟ್ಟೆ. ನಂಗೆ ಅದು ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಮಧ್ಯ ಇಲ್ಲ ನಾನು ಮಾಡಬೇಕು ಅಂತ ವೀಡಿಯೋ ಶೂಟ್ ಮಾಡ್ತಿದ್ದೆ, ಬಟ್ ನಾನು ಬಿಡು ಯಾರು ಮಾಡ್ತಾರೆ ಈ ಥರ ಆಗ್ಬಿಡ್ತಿತ್ತು. ಅದು ಯಾಕೆ ಆ ಥರ ಆಗ್ತಿತ್ತು ಅಂತಲೂ ನಂಗೆ ಗೊತ್ತಿಲ್ಲ, ಅದು ನನ್ನದೇ ತಪ್ಪು ಅನಿಸುತ್ತೆ. ಸೊ 2021 ಆಯಿತು, 22 ಆಯಿತು, 23 ಆಯಿತು. ಎಲ್ಲರೂ ಮಧ್ಯೆ ಕೇಳ್ತಿದ್ವಿ ಎಂತಕ್ಕೆ ಮಾಡ್ತಾಯಿಲ್ಲ ನೀನು ನನಗೆ ಅಂತ. ನಾನು 0ಇಂದ ಸ್ಟಾರ್ಟ್ ಮಾಡಿದ್ದು. ಒಂದಷ್ಟು ವೀಡಿಯೋಸ್ ಹಾಕಿದ ತಕ್ಷಣ ಒಂದು 200 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರು. ಆಮೇಲೆ ನಾನು ಬಿಟ್ಟೆ, ಮಾಡೋದೇ ಬೇಡ ಅಂತ ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ಈಗ 2024 ಬಂತಲ್ವ, ಮೇ 23ನೇ ತಾರೀಕು 2024 ಅವತ್ತು ನಾನು ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡಿದ್ದು. ಅಲ್ಲಿಂದ ನಾನು ಆಗಲೂ ಅಷ್ಟೇ ವಾರಕ್ಕೊಂದು ಅಥವಾ ತಿಂಗ್ಳಿಗೆ ಒಂದು 3-4 ಈ ಥರ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ. ಏನು 200 ಜನ ಆಗಿದ್ರು ಮುಂಚೆ, ಆದರೆ ನಾನು ವ್ಲಾಗ್ ಮಾಡೋದು ಬಿಟ್ಟ ಮೇಲೇ ಒಂದಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರು. ಅದು ಒಂದು 150 ಇತ್ತು. ಆ ಒಂದು 150ಇಂದ ಇವತ್ತು 1000ವರೆಗೂ ಆಗಿದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಾನು ಒಂದೊಂದು ಸಲ ಏನೋ ಒಂದು ವೀಡಿಯೋ ಹಾಕಬೇಕು ಅಂತ ಹಾಕಿದ್ದು ಇದೆ. ನಂಗೆ ಅದೊಂದು ಲಾಗರಿಥಮ್ ಮೇಂಟೈನ್ ಆಗಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕು ಅಂತ. ಬಟ್ ಈ ನಡುವೆ ನಾನು ಇಲ್ಲ, ಏನಾದರೂ ಜನಕ್ಕೆ ತಿಳಿಸ್ಕೊಡ್ಬೇಕು, ಏನದೊಂದು ಚಿಕ್ಕ ವಿಷಯ ಅದು ಸರಿ. ನಾನು ವೀಡಿಯೋ ನೋಡೋರಿಗೆ ಅಯ್ಯೋ ಇವಳ್ದು ಇಷ್ಟು ನಿಮಿಷ ನಾನು ನೋಡಿದ ವೀಡಿಯೋ ವೇಸ್ಟ್ ಅಂತ ಅನಿಸ್ಬಾರ್ದು ಅಂತ ಏನಾದರೂ ಆಗ ಒಂದು ಪ್ರಯತ್ನನ ಮಾಡಬೇಕು ಅಂತೇಳಿ ಈ ನಡುವೆ ಮಾಡಿ ಆಗ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು. ಆ್ಯಂಡ್ ಕೆಲವೊಂದನ್ನು ನನ್ನ ಖುಷಿಗೋಸ್ಕರ ನಾನು ಮಾಡ್ಕೊತಿದ್ದೀನಿ, ಆ ಒಂದು ಡಾಕ್ಯುಮೆಂಟ್ರಿ ಥರ ಇರಲಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಆ ಕತೆ ಹೇಳ್ತಾ ಇದ್ದೀನಿ. ಅದು ಹಿಂಗೆ 2021ಇಂದ 2025 5 ವರ್ಷ ತೊಗೊಂಡಿದ್ದೀನಿ ಗೈಸ್. 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋಕ್ಕೆ ನಿಜ ಈಸಿ ಅಲ್ಲ. ಯಾರೂ ಈಸಿಯಾಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ. ನೀವು ನೋಡಿರ್ಬೋದು ನಂದು ಎಷ್ಟೊಂದು ವೀಡಿಯೋಸಿಗೆ ನಂದು ತುಂಬ ಹೈಯೆಸ್ಟ್ ವ್ಯೂಸ್ ಹೋಗಿರೋದು ನನ್ನ ಸ್ಯಾರಿ ಕಲೆಕ್ಷನ್ ವೀಡಿಯೋಗೆ. ಅದನ್ನು 2000 ಜನ ನೋಡಿದ್ದಾರೆ. 2K ವ್ಯೂಸ್ ಆಗಿದೆ. ಅದು ನನ್ನ ಚಾನಲ್ ಏನೋ ಪೋಸ್ಟ್ ಮಾಡಿದ್ದು. ಲೈಕ್ ಮಾಡಿರೋದು 49 ಜನ. ಅಂತ ಅರ್ಥ ಏನು ಹೇಳಿ, ನಿಮ್ಮನ್ನ ಎಲ್ಲರೂ ನೋಡ್ತಾರೆ, ಬಟ್ ಎಲ್ಲರೂ ನಿಮ್ಮನ್ನ ಇಷ್ಟಪಡಲ್ಲ. ನನಗೆ ಗೊತ್ತು ಯಾರ್ಯಾರು ಅದನ್ನು ಲೈಕ್ ಮಾಡ್ತಾರೆ. ಆಬ್ವಿಯಸ್ಲಿ ನಮ್ಮ ಅಮ್ಮ, ನನ್ನ ತಂಗಿ, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ನನ್ನ ಕಸಿನ್ಸ್, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಆಂಟಿ, ನಮ್ಮ ಅಕ್ಕ, ಈ ಥರದವ್ರು ಯಾರಾದರೂ ಲೈಕ್ ಮಾಡ್ತಾರೆ ಹೊರತು ನೋಡಿದವರೆಲ್ಲ ನಿಮ್ಮನ್ನ ಇಷ್ಟಪಡ್ತಾರೆ ಅನ್ನೋದು ಒಂದು ಸುಳ್ಳು. ಅದು ನಾನು ಹೇಳ್ತಾ ಇರ್ತೀನಿ ನಮ್ಮ ಅಮ್ಮಗೆ, ಅಮ್ಮ ನೋಡಿ ವಿಡಿಯೋ ಅಷ್ಟು ವ್ಯೂಸ್ ಆಯಿತು, ಇಷ್ಟು ವ್ಯೂಸ್ ಆಯಿತು ಅಂತ. 1000 ವ್ಯೂಸ್ ಆಗಿರುತ್ತೆ, ಲೈಕ್ ಬರೀ 50 ಇರುತ್ತೆ. ಅದು ಅರ್ಥ ಏನು ಹೇಳಿ, ಎಲ್ರಿಗೂ ನೀವು ಮಾಡೋದು ಇಷ್ಟ ಆಗಲ್ಲ. ಆ್ಯಂಡ್ ನಾನದು ಇಲ್ಲ ನೋಡಿದವರೆಲ್ಲ ಲೈಕ್ ಮಾಡಬೇಕಂತನೂ ನಾನು ಹೇಳ್ತಾ ಇಲ್ಲ, ಬಟ್ ಹೇಳಿದ್ದು ಈ ಥರ ಎಲ್ಲ ಆಗುತ್ತೆ. ಆ್ಯಂಡ್ ಒಬ್ಬೊಬ್ರು ಹೇಳ್ತಾರೆ ಏನಕ್ಕೆ ಮಾಡ್ತೀಯ ಹಾಗೆ ಹೀಗೆ ಅಂತೆಲ್ಲ ಮುಂಚೆ ಹೇಳ್ತಿದ್ರು, ಇದೆಲ್ಲ ಏನಕ್ಕೆ, ಇದೆಲ್ಲ ಬೇಕಾ ಅಂತ. ಬಟ್ ಇವಾಗ ಎಷ್ಟೊಂದು ಜನ ನನ್ನ ಕೇಳ್ತಾರೆ, ಚೆನ್ನಾಗಿ ಬರ್ತೀರಿ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದ್ದಿದೆ. ಅದು ಹುಡುಗಿರು. ನಂಗೆ ಎಕ್ಸ್ಪೆಷಲಿ ಏನು ಗೊತ್ತಾ, ಹೆಣ್ಮಕ್ಳು ಹೇಳಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿನ ಅಪ್ರಿಷಿಯೇಟ್ ಮಾಡೋ ಗುಣ ಎಲ್ರಿಗೂ ಇರಲ್ಲ. ಬಟ್ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅನಿಸುತ್ತೆ. ಎಷ್ಟು ಜನ ಇಲ್ಲ ಚೆನ್ನಾಗಿ ಬರ್ತಿದೆ, ಹಿಂಗೆ ಮಾಡು ಹಂಗೆ ಮಾಡು ಅಂತ ಸಜೆಷನ್ಸ್ ಮಾಡ್ತಾರೆ. ನಾನು ಯಾರು ಏನೇ ಅಡ್ವೈಸ್ ಮಾಡು ನಾನು ತೊಗೊತೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನನಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನು ನಾನು ಮಾಡಿರ್ತೀನಿ. ಬಟ್ ತುಂಬ ಖುಷಿ ಆಗುತ್ತೆ. ಅದು ಒಂದು ಮಾಡೋದೇ ಬೇಡ ಅಂತ ಬಿಟ್ಟಿದ್ದೋಳು, ಇಲ್ಲ ಮಾಡೋಣ ಏನಕ್ಕೆ ಬಿಡೋದು, ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಖುಷಿ ಆಗುತ್ತೆ ಅಂತ. ಎಷ್ಟೊಂದು ಜನ ಗೊತ್ತಾ, ನಮ್ಮ ಅಕ್ಕನ ರೀಸೆಂಟಾಗಿ ಮದುವೆ ಆಯಿತು. ಇದನ್ನು ನಾನು ಪರ್ಸ್ನಲಿ ಹೇಳಲೇಬೇಕು. ತುಂಬ ಜನಕ್ಕೆ ನಾವು ತಿರುಪತಿಗೆ ಬರೋಕ್ಕಾಗಿರಲಿಲ್ಲ, ಸ್ವಲ್ಪ ಜನನೇ ಹೋಗಿದ್ದು. ಎಷ್ಟೊಂದು ಜನ ಇಲ್ಲ, ನಿನ್ನ ವೀಡಿಯೋಲೇ ನಾವು ಮದುವೆ ನೋಡಿದ್ವಿ ಅಂತ ಹೇಳಿದ್ರು. ಆ ಥರ ಎಲ್ಲ ಅಂದಾಗ ಖುಷಿ ಅನಿಸುತ್ತೆ. ಅಟ್ಲೀಸ್ಟ್ ಯಾರೋ ಒಬ್ಬರು ನೋಡ್ತಿದ್ದಾರಾ, ಇಷ್ಟಪಟ್ಟು ನೋಡ್ತಿದ್ದಾರಾ, ಓಕೆ ಅಟ್ಲೀಸ್ಟ್ ಏನೋ ಅವ್ರು ನೋಡ್ತಿದ್ದಾರಲ್ವ ಅಂತ ಅನಿಸುತ್ತೆ. ಸೊ ಈಸಿ ಅಂದ್ಕೊಬಿಟ್ಟಿರ್ತಾರೆ ಒಂದಷ್ಟು ಜನ, ಅಯ್ಯೋ ಏನು ಮಾಡೋದು, ಎಡಿಟ್ ಮಾಡೋದು, ಹಾಕೋದು ಅಂತ. ನಾನು ಆ್ಯಕ್ಚುಲಿ ಬೇರೆ ಒಂದು ಕಡೆ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಆ ಥರ ವರ್ಕ್ ಮಾಡಿಕೊಂಡು ನಾನು ಅದ್ರ ಜೊತೆ ಬಿಟ್ಟು ಅದು ಒಂದೇ ವರ್ಕಲ್ಲ, ಇನ್ನೊಂದು 2-3 ರೀತಿ ಕೆಲಸಗಳನ್ನ ಮಾಡಿಕೊಂಡು ಅದರೊಟ್ಟಿಗೆ ಸೈಡಲ್ಲಿ ಇದನ್ನು ಮಾಡ್ಕೊಂಡು ನಾನು ಹೋಗ್ತಿರೋದು. ನನಗೆ ನನ್ನ ಮೇಲೆ ತುಂಬ ಖುಷಿ ಇದೆ. ನನ್ನ ಕೈಲಿ ಆದಷ್ಟು ನಾನು ಮಾಡ್ತಿದ್ದೀನಿ. ಯಾವತ್ತೂ ಗಿವ್ ಅಪ್ ಮಾಡಬೇಕು ಆ ಥರ ಎಲ್ಲ ಮಾಡಿಲ್ಲ. ಆ್ಯಂಡ್ ಎಡಿಟಿಂಗು ಅಷ್ಟೇ ನಾನೇ ಮಾಡ್ಕೊತೀನಿ, ಯಾರ ಹೆಲ್ಪು ತೊಗೊಳ್ಳಲ್ಲ.
ಪ್ರತಿಯೊಂದು ಮಾಡ್ಕೊತೀನಿ. ಆ್ಯಂಡ್ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ದು ಸಪೋರ್ಟ್ ಕೂಡ ಆಗೇ ಇದೆ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಕಸಿನ್ಸ್ ಆಗಿರ್ಬೋದು, ವೀಡಿಯೋಸ್ ಗ್ಲಿಮ್ಸಸ್ ಎಲ್ಲ ನಾನು ಕೇಳಿದಾಗೆಲ್ಲ ಬೇಜಾರು ಮಾಡ್ಕೊಳ್ದಿರ ತೆಕ್ಕೊಡ್ತಾರೆ, ಶೂಟ್ ಮಾಡಿರ್ತಾರೆ ಆ್ಯಂಡ್ ಸಜೆಸ್ಟ್ ಮಾಡ್ತಾರೆ. ಟೈಟಲ್ಸ್ ಎಲ್ಲ ಅಥವಾ ತಮ್ನೇಲೆಲ್ಲ ನಾನು ಅವ್ರನ್ನ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ನಾನು ಕೇಳೇ ಹಾಕೋದು ಇದಾಕ್ಲಾ ಅದಾಕ್ಲಾ ಅಂತ. ಯಾರೂ ಯಾವತ್ತೂ ನೀನು ಇದೇ ಮಾಡ್ತೀಯ ಆ ಥರ ಎಲ್ಲ ಯಾರೂ ಅಂದಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಅಥವಾ ಅವರೇ ವೀಡಿಯೋ ಮಾಡ್ಕೊಡ್ತಾರೆ. ಆ್ಯಂಡ್ ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅನಿಸುತ್ತೆ. ನಾನು ಅವ್ರಿಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ಸೊ ಇವತ್ತು ಹೇಳ್ಬೇಕು ಅನಿಸ್ತು, ಹೇಳ್ಕೊತಾ ಇದ್ದೀನಿ. ತುಂಬ ಖುಷಿ ಆಯ್ತು ಇವತ್ತಂತೂ. ನಂಗೆ ಮಧ್ಯಾಹ್ನನೇ ಗೊತ್ತಾಯಿತು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಆ್ಯಂಡ್ ಸಖತ್ ಖುಷಿ ಆಗುತ್ತೆ. ಏನೋ ಒಂದು ಮಾಡ್ತಿರೋದನ್ನ ಯಾರೋ ಒಂದಷ್ಟು ಜನ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ದಿನಗಳಿಂದ ಮತ್ತೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೇಳೋದ್ನಲ್ಲ, ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಮ್ಮ ಅಜ್ಜಿ ಜೊತೆ ಮಾಡಿದ ವೀಡಿಯೋಗೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು, ಚೆನ್ನಾಗಿ ಬಂತು ಮಾಡಿ ಅಂತ ಎಲ್ಲ. ಅದನ್ನು ಪ್ಲ್ಯಾನ್ ಮಾಡ್ತಿದ್ದೀನಿ, ಏನೇನು ವೀಡಿಯೋ ಶೂಟ್ ಮಾಡಬೇಕಂತ. ಹೇಳ್ತಿವಾಗ ತುಂಬ ಐಡಿಯಾಸ್ ಇದೆ, ಬಟ್ ಅದನ್ನು ಮಾಡ್ಲಿಕ್ಕೆ ನನ್ನ ಹತ್ರ ಟೈಮೇ ಇಲ್ಲ. ಅಂದರೆ ಹೇಳ್ದಂಗೆ ಈಗ ನನಗೆ ಇದು ಒಂದೇ ಕೆಲಸ ಆಗಿದ್ರೆ ನಾನು ಮಾಡ್ತಿದ್ದೆ. ನಾನು ಬೇರೆ ಒಂದು ಕಡೆ 9 to 4 ವರ್ಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮತ್ತೊಂದಷ್ಟು ಕೆಲಸಗಳನ್ನ ಒಪ್ಕೊಂಡು ಮಾಡ್ತಿರೋ ಟೈಮಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ಖುಷಿ ಆಗುತ್ತೆ. ಬಟ್ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತಿದ್ದೆ, ಈ ಇಯರ್ ಬರ್ಡೇಗೆ ಏನು ಬೇಕು ಅಂದರೆ ನಂಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅಂತ ಕೇಳ್ತಿದ್ದೆ. ಬಟ್ ಇವತ್ತು May 4th, ಇವತ್ತಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಈ ಇಯರಲ್ಲಿ ಇದೇ ಒಂದು ಪ್ರೀ ಬರ್ಡೇ ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಸೊ ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನೀವು ಯಾರಾದರೂ ಮೊದಲನೇ ಸಲ ನಾನು ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.